ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಕರೆಸಿ ಮಾತಾಡಿ ಆದಮೇಲೆ, ಗೌರವಿಸಿ ಆದಮೇಲೆ ಅವರನ್ನು ದಸರಾ ಉನ್ನತ ಸಮಿತಿ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ದಸರಾ ಉನ್ನತ ಸಮಿತಿ ಅವರನ್ನು ದಸರಾ ಉದ್ಘಾಟನೆಗೆ ಬರಬೇಕು ಅಂತಂಥೇಳಿ ಆಹ್ವಾನ ಮಾಡಿದ್ದೆ. ಅವ್ರನ್ನ ನಿಗದಿಯೂ ಕೂಡ ಆಗಿದೆ, ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತಂತ. ಮತ್ತು ಈ ಅಮ್ಮ ಸಾಧಕಿ ಭಾನು ಮುಷ್ತಾಕ್ ಭಾಳ ಸಾಧನೆ ಮಾಡಿರ್ತಕ್ಕಂಥವ್ರು. ರೈತ ಚಳುವಳಿ, ಕನ್ನಡ ಚಳುವಳಿ ಮತ್ತು ವಕೀಲರಾಗಿ ಕೆಲಸ ಮಾಡಿದ್ದಾರೆ, ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಲಂಕೇಶ್ ಪತ್ರಿಕೆ ಭಾಳ ರೀತಿಯಲ್ಲಿ ಬರೆದಿದ್ದಾರೆ, ಮತ್ತು ಭಾಳ ಬಂಡಾಯ ಸಾಹಿತಿ, ಭಾಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಈ ಹೆಣ್ಮಗಳಿಗೆ ತಮ್ಮ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರತಕ್ಕಂಥ ಇಡೀ ನಾಡು ಗೌರವಿಸಿದೆ, ಇಡೀ ನಾಡು ಸಂಭ್ರಮಿಸಿದೆ. ಇದನ್ನು ಇಡೀ ನಾಡು ಸಂಭ್ರಮಿಸಿದೆ. ಆದರೆ ಕೆಲವರು ಯಾತಕ್ಕೆ ಇವ್ರನ್ನ ಉದ್ಘಾಟನೆಗೆ ಯಾಕೆ ಕರೆದ್ರು ದಸರಾಗೆ ಅಂತಕ್ಕಂಥ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಅದು ಕೆಲವರೆಲ್ಲ ಇಲ್ಲ ಇವರು ಅರಿಶಿನ ತೊಟ್ಕೊಂಬರ್ಬೇಕು, ಅದು ತರಬೇಕು, ಇದು ತರಬೇಕು, ಏನೋ ನಾವು ಅದಲ್ಲ. ಇದು ಬಹುತ್ವದ ಭಾರತ, ಇದು ಬಹುತ್ವದ ಭಾರತ. ಮತ್ತು ನಾವು ನಮ್ಮ ಸೆಕ್ಯುಲರ್ ಐಡಿಯಾಲಜಿಯನ್ನು ಥ್ರೂ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿರುವಂಥ ದೇಶ ಆಯಿತು. ಅಂಥದ್ರಲ್ಲಿ ಅದನ್ನು ಒಪ್ಕೊಂಡು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಇನ್ಯಾರಾದರೂ ಬರೆದು ಅವ್ರಿಗೇನಾದ್ರು ಬುಕರ್ ಪ್ರಶಸ್ತಿ ಯಾರಿಗಾದ್ರು ಬಂದಿದಾ? ಇಲ್ಲ. ಬುಕರ್ ಪ್ರಶಸ್ತಿ ಏನಾದ್ರು ಬಂದಿದ್ರೆ ಇವರೊಬ್ಬರಿಗೇ, ಭಾನು ಅವ್ರಿಗೆ. ಇನ್ಯಾರಿಗಾದ್ರೂ ಬಂದಿದೆಯಾ? ನಮ್ಮ ಪ್ರತಾಪ್ ಸಿಂಹ ಭಾಳ ಪ್ರತಾಪಿಯಾಗಿ ಕೂಡ ಭಾಷಣ ಮಾಡ್ತಾರಲ್ಲ, ನಿನ್ನ ಬೆತ್ತಲೆ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಎಂಥದ್ದು, ಬೆತ್ತಲೆ ಪ್ರಪಂಚಕ್ಕೇನಾದರೂ ಬುಕರ್ ಬಂತ? ನೀ ಯಾವುದಾದ್ರು ಬುಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದ್ಯಾ, ಮಾಡಿದ್ಯಾ? ಸುಮ್ಮನೆ ಯಾಕ್ರಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇನೋ ಮಾತಾಡ್ತೀರ ನೀವು? ನೋ, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದ್ದೀರ. ಇಡೀ ಜಗತ್ತು ರೇಸಿಸಮ್, ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅದು ಮೈಸೂರಿನಲ್ಲಿ, ಯಾವ ಮೈಸೂರು ಶಾಂತಿ, ಸುವ್ಯವಸ್ಥೆ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧ